ವಿಶ್ವದ ದಶಕಂಠ ರಾವಣ ನಾನು, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ತಂಡು ತಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡನಾದ ಪ್ರಚಂಡ ರಾವಣ ನಾನು. ಸತ್ಯಮೇವ ಜಯತೆ ಎಂಬ ಶಬ್ದ ಸತ್ತು ಹೋಯಿತು ಈ ಪ್ರಪಂಚದಲ್ಲಿ. ಸತ್ಯ, ನ್ಯಾಯ, ನೀತಿ, ಧರ್ಮ ಇವುಗಳನ್ನು ಮೆಚ್ಚಿ ನಿಲ್ಲಲು ಹುಟ್ಟಿ ಬಂದಿದ್ದಾನೆ ಈ ದೇವೇಗೌಡ. ಅಷ್ಟೇ ಅಲ್ಲ, ನಾನು ಈ ಊರ ಮಾಲಿಗೌಡ. ಈ ಸುತ್ತು 70 ಹಳ್ಳಿಗೆ ನನ್ನದೇ ಅಧಿಕಾರ. ಹೋದರು ಜಯವೀರ ನನ್ನ ಮನೆತನದ ಹುಟ್ಟಾಕುಲ ವೈರಿ. ನಮ್ಮಿಬ್ಬರ ಮನೆತನದಲ್ಲಿ ಹೊತ್ತಿದ ಬೆಂಕಿ ನಂದಬೇಕಾದರೆ ಅವನನ್ನ ರಾಜ್ಯವೀರನ ಕೊಲೆಯಾಗಲೇಬೇಕು. ಅಂದಾಗ ತೀರುತ್ತವೆ ನನ್ನ ಸೇಡು. ಜಯವೀರ ಹಳ್ಳಿಯಿಂದ ದಿಲ್ಲಿಯವರೆಗೂ ಎತ್ತ ರೌಡಿಗಳ ತಲೆಯ ಮೇಲೆ ಕಾಲು ನೆರೆಯುವ ಈ ಕೈಗರ್ರನ ಗುಡುಗಿಗೆ ಅಂದು ನಿನ್ನ ತಮ್ಮ ನನ್ನ ಜನರನ್ನು ಸೋಲಿಸಿ ನನ್ನ ತಂಗಿಯ ತಾಯಿಯವರೇ ಹೂಮಾಲೆ ಹಾಕಿಸಿಕೊಂಡನು. ಅಂದಿನಿಂದಲೂ ಹೊತ್ತುರಿಯುತ್ತಿದೆ ನನ್ನ ಹೊರದಲ್ಲಿ ಸೇಡಿನ ಬೆಂಕಿ. ಇದೇ ಬೆಂಕಿಯಲ್ಲಿ ನಿಮ್ಮ ವಂಶವನ್ನೇ ಸುಟ್ಟು ಹಾಕಿ ನಿಮ್ಮ ತಂದೆಗೆ ಆದ ಸ್ಥಿತಿ ನಿಮಗೂ ಮಾಡಿ ನನ್ನ ಆತ್ಮ ಶಾಂತಿ ಮಾಡಿಕೊಳ್ಳುತ್ತಿದ್ದರೆ ನೋಡಿ ಈ ಊರ ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಜಿತೇಂದ್ರ, ಈ ಜಿತೇಂದ್ರ ರೆಡಿಯಾಗಿ ನಿಮ್ಮಡಿಯಲ್ಲಿ ನಿಂತಿದ್ದಾನೆ. ಅದೇನೆ ಬೇಗ ಹೇಳಿ ಗೌಡ್ರೆ. ಪದೇ ಪದೇ ಹೇಳುವ ವಿಷಯದಲ್ಲಿ ಅರ್ಥವಿಲ್ಲ ಜಿತೇಂದ್ರ. ರಕ್ತ ಸೇಡಿನಲ್ಲಿ ಸಣ್ಣಾಗುವ ಈ ದೇವೇಗೌಡನಿಗೆ ಆ ವೈರಿಯ ರಕ್ತ ಬೇಕಾಗಿದೆ. ಮೊದಲೇ ಆ ವೈರಿಯ ರಕ್ತ ಬೇಕೆಂದು ನನಗೆ ಒತ್ತ ತಿಳಿದಿದ್ದರೆ ನಿಮ್ಮ ತಂಗಿ ಅವನಿಗೆ ಹಾರ ಹಾಕಿ ಕಳಸದ ಹಿಡಿಯುವ ಮುನ್ನವೇ ಆಗ ಈ ನನ್ನ ಕತ್ತಿನಲ್ಲಿ ಅವನ ನೆಚ್ಚಿನ ಚೀಲ ಹಾಕಿ ಸೇಡಿಗಾಗಿ ಗೌಡನೆ ಕೊಲ್ಲಿಸಿದನೆ ಒಬ್ಬ ಕೀರ್ತಿ ಬರುತ್ತಿತ್ತು. ಅದು ಹಾಗಲ್ಲ ಗಜರಾಜ, ನಿನ್ನ ಮಾತಿನಲ್ಲಿ ನಿಜ
ನಿಜವಿದೆ. ಹೋದರೆ ನಿಜವಿದೆ ಎಂದು ನಮ್ಮ ಭುಜ ತಟ್ಟಿಕೊಂಡು ನಿಲ್ಲುವ ಸಮಯ ಇನ್ನಿಲ್ಲವಲ್ಲ. ಈಗಂತೂ ಮುತಾಲಿಕ್ ಅವನ ಭೇಟಿಗೆ ಹೋಗಿದ್ದಾನೆ. ಅವನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ನಮ್ಮ ಕಂಡೀಷನ್ಗೆ ಒಪ್ಪಿದ. ಇಲ್ಲ ಅಂದ್ರೆ ವಿದ್ಯೆಗೆಲ್ಲ ಈ ಕತ್ತಿಯ ಕರಾಮತ್ತು. ವೆರಿ ಗುಡ್ ಐಡಿಯಾ. ದಾನ ಸೂರ ಕರ್ಮ ಮುತ್ತಾಲಿಕ ಮಾಡುವ ನಮಸ್ಕಾರಗಳು. ಹೋದ ಕೆಲಸ ಏನಾಯ್ತು? ವಾಯು ಈ ಮುತ್ತಾಲಿಕ ಹಿಸ್ಟ್ರಿ ಒಳಗ ಕಷ್ಟ ಅನ್ನೋದು ಇಲ್ಲೇನ್ರಿಪ್ಪ? ನಮಸ್ಕಾರ ಪೊಲೀಸ್ ಗೌಡರಿಗೆ. ಕ್ರಾಂತಿವೀರ ಬಾ. ನಮಸ್ಕಾರ ಎನ್ನುವ ಈ ನಿನ್ನ ನುಡಿ ಕೇಳಿ ನನ್ನ ಹೃದಯ ಮಿಡಿತವೇ ಬದಲಾಯಿತು. ಬಾ ಕುಳಿತುಕೋ. ಇರಲಿ, ನನ್ನನ್ನು ಇಲ್ಲಿಗೆ ಬರ ಹೇಳಲು ಕಳಿಸಿದಿರಂತಲ್ಲ, ಯಾಕೆ? ಹೌದು, ಮೊನ್ನೆ ನೀ ಗೆದ್ದ ಸ್ಪರ್ಧೆಯಲ್ಲಿ ಗೌಡರ ತಂಗಿಯೇ ನನ್ನ ಕೊರಳಿಗೆ ಹೂವು ಮಾಲೆ ಹಾಕಿ ಅವರತಿ ಮಾಡಿದಳೆಂದು ಪ್ರತಿ ಸಮಾರಂಭದಲ್ಲಿ ಹೇಳ್ತೀಯಂತೆ. ಯಾಕೆ? ಅಂದರೆ ಸ್ಪರ್ಧೆಯಲ್ಲಿ ಗೆದ್ದ ನಡೆದ ವಿಷಯವನ್ನು ಮಾತನಾಡಿದರೆ ಅದು ತಪ್ಪೇ? ಹೌದು, ಅದು ಸ್ವಲ್ಪ ತಪ್ಪು. ಯಾಕೆಂದರೆ ಅದು ಗೌಡರಿಗೆ ಅವಮಾನದ ವಿಷಯ. ಅಷ್ಟೇ ಅಲ್ಲ, ಇದು 10 ಹಳ್ಳಿಯ ಮರ್ಯಾದೆ ವಿಷಯ. ನೀವು ಸಂಧಾನಕ್ಕೆ ಜೋಪ ನಿನ್ನ ಸಂಧಾನ. ಗೌಡರು ಕಂಡಾಕ್ಷಣ ಭಕ್ತಿ ಸಲಾಂ ಹೊಡೆಯಬೇಕಾದ ಸಂಧಾನವು ಇಲ್ಲ. ಗೌಡರ ತಂಗಿ ನನಗೆ ಹಾರ ಹಾಕಿ ಆರತಿ ಮಾಡಿಲ್ಲ ಅಂತ ಹೇಳಬೇಕಾದ ಸಂಧಾನವು ಅದು ಅಲ್ಲದೆ ನಿನ್ನ ಸೂರತನ ನೋಡಿ ನನಗೆ ನಾಚಿಕೆ ಬಂದತಿ, ನೀನು ಈ ಊರಲ್ಲಿ ಇರಬೇಡ ಅಂತ ಹೇಳಬೇಕಾದ ಸಂಧಾನವು ಯಾವ ಸಂಧಾನ ಗೌಡ? ಅದು ಯಾವ ಸಂಧಾನ? ಇದು ಯಾವದೂ ಅಲ್ಲ. ನಿನ್ನ ಸೂರ ಧೀರತನಕ್ಕೆ ನಾನು ಮೆಚ್ಚಿದ್ದೇನೆ. ಆದರೆ ನಿನ್ನಂತ ಒಬ್ಬ ಹುಡುಗ ನನಗೆ ಬೇಕಾಗೈತಿ. ನೀನು ನನ್ನ ಕಂಡೀಷನ್ಗೆ ಒಪ್ಪಿದರೆ ಹಣ, ಆಸ್ತಿ, ಬೆಳ್ಳಿ, ಬಂಗಾರ ನೀ ಕೇಳಿದಷ್ಟು ನಾನು ಕೊಡ್ತೀನಿ. ಅಂದರೆ ಹಣ ಹೆಚ್ಚಾಗಿ ದಾನ ಮಾಡಿ ಜನ ಸೇರಿಸಿಕೊಳ್ಳಲು ನೀನೇನು ಹಿರಣ್ಯಕಶಿಪುರ ಮೊಮ್ಮಗ ಬಲಿ ಚಕ್ರವರ್ತಿನ ಅಥವಾ ಕರ್ಣ ಕುಂಡಲ ದಾನ ನೀಡಿದ ದಾನ ಸೂರ ಕರ್ಣನ? ಅದಾರುವುದು ಅಲ್ಲ. ವಿಷ್ಣುವತಾರಿ ಬ್ರಾಹ್ಮಣನಾಗಿ 3 ಪಾದ ಭೂಮಿ ಕೇಳುವುದಷ್ಟೇ ನಿನ್ನ ಕೆಲಸ. ಇದನ್ನ ಪೂರೈಸಿಕೊಂಡಿದ್ದು ನಮ್ಮ ಗೌಡರ ಕೆಲಸ. ಪಾತಮ್ಮ ಬಂತ ಸಮರ ಕೈ ಬಿಟ್ಟು ಸ್ನೇಹ ಬೆಳೆಸಲಿಕ್ಕೆ ನಿನ್ನಿಲ್ಲಿಗೆ ಕರೆಸಿದ್ದೇನೆ. ನಾನು ಹೇಳಿದ್ದಕ್ಕೆ ನೀನು ಒಪ್ಪಿದರೆ ನೀನು ಕೇಳಿದ್ದು ನಾನು ಕೊಡ್ತೀನಿ. ನನ್ನ ಸ್ನೇಹಕ್ಕೆ ನೀನು ಬದ್ಧವಾಗಿರುತ್ತಾದರೆ ನಿನ್ನ ಕಂಡೀಷನ್ಗೆ ನಾನು ಒಪ್ಪುತ್ತೇನೆ ಗೌಡ. ನನ್ನ ಕಂಡೀಷನ್ಗೆ ನೀನು ಒಪ್ಪುವುದಾದರೆ ಮಾತ್ರ. ಅದೇನುತ್ತಾ ಹೇಳು. ನೋಡು ಕ್ರಾಂತಿವೀರ, ನೀನು ಬರೀ ಶಕ್ತಿವಂತನಾಗಿದ್ದರೆ ಸಾಲದು. ನನ್ನಂತೆ ಹಣವಂತನಾಗಿ
ಮುಂದೆ ನೀನು ಚಕ್ರಾಧಿಪತಿಯಾಗಿ ಬಾಳಬೇಕೆಂಬ ಆಸೆ ನಿನಗಿದ್ದರೆ ನನ್ನ 3 ಕಂಡೀಷನ್ ಕೇಳು. ಮೊದಲನೆಯದಾಗಿ, ನನ್ನ ಅಪ್ಪಣೆ ಇಲ್ಲದೆ ನೀನು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು. ಕಂಡೀಷನ್ ನಂಬರ್ 2, ನಿನ್ನ ಜೀವನ ಪರ್ಯಂತ ನನ್ನ ತಂಗಿಯನ್ನು ಕಣ್ಣೆತ್ತಿ ಕೂಡ ನೋಡಬಾರದು. ಕಂಡೀಷನ್ ನಂಬರ್ 3, ನಿನ್ನ ಹೆಸರಿಗೆ 10 ಎಕರೆ ಹೊಲ, ಊರು ಒಳಗೆ 1 ಮನೆ ಕೊಟ್ಟು ನಿನ್ನ ಕೈಗೆ 10 ತೊಲೆ ಬಂಗಾರದ ಕೊಡಗು ಹಾಕ್ತೀನಿ. ಆದ್ರೆ ನೀನು ನನ್ನ ಬಲ ಕೈಪಂಟನಾಗಿ ನನ್ನ ಮನೆಯವನಾಗಿರಬೇಕು. ನೀವು 3 ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಿನ್ನ ಈ 3 ಮಾತಿಗೆ ನಾನು ಒಪ್ಪುವುದಾದರೆ, ಲೇ ಗೌಡ, ಬರೀ ನನ್ನೊಂದು ಒಂದೇ ಒಂದು ಕಂಡೀಷನ್ಗೆ ಒಪ್ಪು, ನಾನು ನಿನ್ನ ಆಳಾಗಿರ್ತೀನಿ. ದುಡ್ಡಿಲ್ಲದೆ ದೊಡ್ಡಸ್ತಿಗೆ ತೋರಿಸುವ ಸಾಹುಕಾರ ನೀನು ನನಗೆ ಹೊಲ, ಮನೆ, ಆಸ್ತಿ, ಬೆಳ್ಳಿ, ಬಂಗಾರ ಏನು ಕೊಡಬೇಕಾಗಿಲ್ಲ. ನಾನು ನಿನ್ನ ಆಳಾಗಿರ್ತೀನಿ. ಆದರೆ ನಂದು ಒಂದೇ ಒಂದು ಕಂಡೀಷನ್ ಕೇಳು. ಓಯ್ ಗೌಡ, ನೀನು ಕೊಡುವ 10 ಎಕರೆ ಹೊಲ ನಾನು ಕೊಡ್ತೇನೆ. ನಿನಗೆ ಊರಲ್ಲಿ 1 ಮನೆ ಕೂಡ ಕೊಡ್ತೀನಿ. ಅಷ್ಟೇ ಅಲ್ಲ, ನೀನು ನಮ್ಮೂರ ಗೌಡ ಅಂತ ಹೇಳಿ ನಿನ್ನ ಕೈಯಲ್ಲಿ 10 ತೊಲೆ ಬಂಗಾರ ಕೂಡ ಹಾಕ್ತೀನಿ. ಇಷ್ಟೆಲ್ಲ ಹಾಕಿದರೂ ಕೂಡ ನೀನು ನನ್ನ ಆಗಿರಬೇಡ. ಒಂದೇ ಒಂದು ದಿನ, ಬರೀ ಒಂದೇ ಒಂದು ದಿನ ನನ್ನ ಸಗಣಿ ಗೂಡಿಸಿ ತಿಪ್ಪೆಗೆ ಚೆಲ್ಲಿದೆ. ಈ ನಾಡನ್ನೇ ಆಳುವ ಈ ಸಾಹುಕಾರನಿಗೆ ನಿನ್ನ ಬಳಿ ಸಗಣಿ ಕಸ ಬಳಿ ಎತ್ತಿಯೋ ಅಂತ ಎಚ್ಚರದಿಂದ ಮಾತನಾಡು. ಲೇ ಗೌಡ, ನೀನು ಈ ನಾಡನ್ನೇ ಆಳುವ ಸಾಹುಕಾರನಿರಬಹುದು, ಆದರೆ ನಾನು ಈ ನಾಡಲ್ಲಿರುವ ನಿಮ್ಮಂತವರನ್ನು ಒತ್ತಾಳುವಕ್ಕೆ ಆಗ್ತಿರಲಿಲ್ಲ. ನಿತ್ಯ ಜೀವನದಲ್ಲಿ ರಂಡ ಮುಂಡೆಯವರ ಗಂಟು ತಿಂದು ಬಂಡ ಬದುಕು ಸಾಗಿಸುವ ನೀವು ನನಗೆ ಹಾಳಾಗಿರೋದು ಹೇಳ್ತೀರಾ? ಏ ಗೌಡ, ಎಚ್ಚರದಿಂದ ಮಾತಾಡ. ನನಗೆ ಎಚ್ಚರ. ಎಚ್ಚರ ಎನ್ನುವ ಈ 3 ಅಕ್ಷರದ ಅರ್ಥ ನಿನಗಿನ್ನೂ ತಿಳಿದಿಲ್ಲ. ಈ ದೇವೇಗೌಡ ಓಡಿ ಇದ್ದರೆ ತಿಳಿಯೋದು ಈ ಭೂಮಿ. ಕೈ ಎತ್ತಲು ನಡೆಗಿದರೆ ಆ ಪಾಡು ನನ್ನ ಕೋಪವೆಂಬ ಊರಿ ನೇತ್ರದಲ್ಲಿ ನೋಡಿದರೆ ಸುಟ್ಟು ಬೂದಿಯಾಗುವರು ನಿನ್ನಂತ ವೀರರು. ಅಂದಾಗ ಮರ್ಯಾದೆಯಿಂದ ಶರಣಾಗಿ ಹೋಗು. ಇರದಿದ್ದರೆ ನಿನ್ನ ದೇಹ ಭಾಗವಾಗುವುದು ಖಂಡಿತ. ಬಾಯಿ ಮುಚ್ಚಲೇ ಅರೆ ಹುಚ್ಚ. ನೀನು ಸಾಹುಕಾರನೆಂದು ದುರಹಂಕಾರದಿಂದ ನನ್ನೊಡನೆ ಹಾರಾಡಿ ನನ್ನ ಕೈಯಲ್ಲಿ ದುರ್ಮರಣಕ್ಕೀಡಾಗಬೇಡ. ನಿನ್ನಂತೆಯೇ ಹಾರಾಡಿ ಆ ಸೂರ ಇರಲಿಕ್ಕೆ ಸ್ವಲ್ಪ ಸತ್ತು ಹೋದ ಆರ್ಯ ಕೈಯಲ್ಲಿ ಕಪಟಿ ಹರಿಯ ಕತೆ ಹೇಳಬೇಡ ನನ್ನ ಮುಂದೆ. ಏ ಗೌಡ, ಆ ಹರಿಯನ್ನು ಮರೆತು ಮಾತನಾಡಿದರೆ ಈಗಲೇ ಬೆನ್ನತ್ತಿ ನಿಂತಿದರೆ ನಿನ್ನ ತಾವು. ಇವನು ಮರಣವನ್ನೇ ಮೆಟ್ಟಿ ನಿಂತ ಮೃತ್ಯುಂಜಯ. ಈ ನಿನ್ನ ಅಪಮಾನದ ಮಾತಿನ ಹಿಂದೆ ನಿಂತಿದೆ ನಿನಗೆ ಯಮನದಾರಿ. ಇಂದು ಗೌಡರ ಮಾತು ತಿರಸ್ಕರಿಸಿ ನೀ ನಡೆದರೆ
ನಿನ್ನ ತಂದೆ ಅಂತ ನಿನಗೆ ಹೊಸದೊಂದು ಸಾವಿನ ದಾರಿ. ಅವರಂತೆ ಸಿಕ್ಕಲ್ಲಿ ಸಾಯಬೇಡಲೇ. ಕೇಳಿದ್ರ ಅವರಿಗೂ ಆಗ್ಲಾರಿ ಪರಾರಿ. ಸಾಕು ನಿಲ್ಲಿಸಿರಲೇ ನಿಮ್ಮ ಹೇಡಿತನದ ಮಾತುಗಳನ್ನು. ನೀವು ಆಡಿದ ಈ ಕಿರಿನುಡಿ ಕೇಳಿ ನನ್ನ ಹೃದಯ ಒಡೆದು ನೀರಾಗಿ ನನ್ನ ಅವರಲ್ಲಿ ಉಚ್ಚಿ ಬರ್ತಿದೆ ಸೇಡಿನ ಜ್ವಾಲೆ. ಏ ಗೌಡ ಜಿತೇಂದ್ರ ಗಜರಾಜ, ಮರೆತು ಹೋದ ನನ್ನಪ್ಪನ ಕಥೆ ನೆನಪಿಸಿ ಮತ್ತೆ ಹಚ್ಚಿರಲೇ ನನ್ನ ಒಡಲಲ್ಲಿ ಬೆಂಕಿಯನ್ನು. ಆ ಬೆಂಕಿಯನ್ನು ಆರಿಸುವ ಕೊಳ್ಳುವ ಸಲುವಾಗಿ ಬೆಳೆಸಿ ನಿಂತಿದ್ದೇನೆ ಈ ಕೆಚ್ಚರೆಯನ್ನು. ಲೇ ಗೌಡ, ನನ್ನ ತಂದೆಯನ್ನು ಕೊಂದವನು ಯಾರೆಂದು ಮೊದಲು ಪತ್ತೆ ಹಚ್ಚಿ ನಂತರ ಬಂದರುಂಡು ಆರಿಸಿ ಅವನ ಪಾಪದ ರಕ್ತದಿಂದ ಈ ಭೂತಾಯಿಯ ತೋರಿಸದಿದ್ದರೆ ನಾನು ಈ ಶಾಂತಿ ಕೊಡುವ ಕ್ರಾಂತಿ ಕಿಡಿ ಕ್ರಾಂತಿ ವೀರನೇ ಅಲ್ಲ. ಗೌಡ ಬರ್ತೀನಿ. ಹುಡುಗನ ಎಷ್ಟು ಸಿಟ್ಟಿ ಕೆಲಸ ಮಾಡಿದ್ರಿ ಪಾಲವ. ಚಲೋ ಹೆದರೋದಿಲ್ಲ ಗಜ ರಾಜ. ಪ್ರಸಂಗ ಬಿದ್ರೆ ಯುದ್ಧ ಹಾಕಿ ಅವನ ಕಥೆ ಮುಗಿಸ್ತಾನ ಈ ಜಿತೇಂದ್ರ. ಅವತರ ಪಟ್ಟು ಅಪಾಯ ಎದುರಿಸುವುದಕ್ಕಿಂತ ಉಪಾಯದಿ ಮಾಡಬೇಕು ಇವನ ಕೆಲಸವನ್ನು. ಅದು ಎಡೆ ಮುರಿದ ಹಾವು ಅಂತೀರಾ? ಇಲ್ಲ, ಎಡೆ ತುಳಿಸಿಕೊಂಡ ಹಾವು ಅಂತೀರಾ? ಓ ಬನ್ನಿ, ನಾನು ಹರಗಾದ ಹಾವಿದ್ದೇನೆ. ಅಷ್ಟೇ ಅಲ್ಲ, ನಾನು ಈ ಊರ ಮಾಲಿ ಗೌಡ. ಈ ಸುತ್ತು 70 ಹಳ್ಳಿಗೆ ನನ್ನದೇ ಅಧಿಕಾರ. ಹೋದರು ವೀರ ನನ್ನ ಮನೆತನದ ಹುಟ್ಟಾಕುಲ ವೈರಿ. ನಮ್ಮಿಬ್ಬರ ಮನೆತನದಲ್ಲಿ ಹೊತ್ತಿದ ಬೆಂಕಿ ನಂದಬೇಕಾದರೆ ಅವನ ತಮ್ಮ ಕ್ರಾಂತಿ ವೀರನ ಕೊಲೆಯಾಗಲೇಬೇಕು. ಅಂದಾಗ ತೀರುತ್ತವೆ ನನ್ನ ಸೇಡು. ಜಯ ವೀರ. ಹಳ್ಳಿಯಿಂದ ದಿಲ್ಲಿಯವರೆಗೂ ಎತ್ತ ರೌಡಿಗಳ ತಲೆಯ ಮೇಲೆ ಕಾಲಿಟ್ಟು ನೆರೆಯುವ ಈ ಕೈಗರ್ರನ ಗುಡುಗಿಗೆ ಅಂದು ನಿನ್ನ ತಮ್ಮ ನನ್ನ ಜನರನ್ನು ಸೋಲಿಸಿ ನನ್ನ ತಂಗಿಯ ತಾಯಿಯವರೇ ಹೂ ಮಾಲೆ ಹಾಕಿಸಿಕೊಂಡನು. ಅಂದಿನಿಂದಲೂ ಹೊತ್ತುರಿಯುತ್ತಿದೆ ನನ್ನ ಹೊರದಲ್ಲಿ ಸೇಡಿನ ಬೆಂಕಿ. ಇದೇ ಬೆಂಕಿಯಲ್ಲಿ ನಿಮ್ಮ ವಂಶವನ್ನೇ ಸುಟ್ಟು ಹಾಕಿ ನಿಮ್ಮ ತಂದೆಗೆ ಆದ ಸ್ಥಿತಿ ನಿಮಗೂ ಮಾಡಿ ನನ್ನ ಆತ್ಮ ಶಾಂತಿ ಮಾಡಿಕೊಳ್ಳದಿದ್ದರೆ ನೋಡಿ ಊರ ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಜಿತೇಂದ್ರ, ಈ ಜಿತೇಂದ್ರ ರೆಡಿಯಾಗಿ ನಿಮ್ಮಡಿಯಲ್ಲಿ ನಿಂತಿದ್ದಾನೆ. ಅದೇನ ಭೇದ ಹೇಳಿ ಗೌಡ್ರೆ. ಪದೇ ಪದೇ ಹೇಳುವ ವಿಷಯದ
ಮಾತಿನಲ್ಲಿ ಅರ್ಥವಿಲ್ಲ ಜಿತೇಂದ್ರ. ರಕ್ತ ಸೇಡಿನಲ್ಲಿ ಸಣ್ಣಾಗುವ ಈ ದೇವೇಗೌಡನಿಗೆ ಆ ವೈರಿಯ ರಕ್ತ ಬೇಕಾಗಿದೆ. ಮೊದಲೇ ಆ ವೈರಿಯ ರಕ್ತ ಬೇಕೆಂದು ನನಗೆ ಒತ್ತ ತಿಳಿದಿದ್ದರೆ ನಿಮ್ಮ ತಂಗಿ ಅವನಿಗೆ ಹಾರ ಹಾಕಿ ಕಳಸದ ಆರ್ತಿ ಹಿಡಿಯುವ ಮುನ್ನವೇ ಆಗ ಈ ನನ್ನ ಕತ್ತಿನಲ್ಲಿ ಅವನ ನೆಚ್ಚಿನ ಚೀಲ ಹಾಕಿ ನಿಲ್ಲಿಸಿರಿ ಆ ಮಾತನ್ನು. ಆ ಒತ್ತೆ ಅವನ ವಿಳಾಸ ಬದಲಿಸಿದರೆ ಲೋಕ ಸೇಡಿಗಾಗಿ ಗೌಡನೆ ಕೊಲ್ಲಿಸಿದನೆಂದು ಪಾಪ ಕೀರ್ತಿ ಬರುತ್ತಿತ್ತು. ಅದು ಹಾಗಲ್ಲ. ಅರೆ ಗಜರಾಜ, ನಿನ್ನ ಮಾತಿನಲ್ಲಿ ನಿಜವಿದೆ. ಹೋದರೆ ನಿಜವಿದೆ ಎಂದು ನಮ್ಮ ಭುಜ ತಟ್ಟಿಕೊಂಡು ನಿಲ್ಲುವ ಸಮಯ ಇನ್ನಿಲ್ಲವಲ್ಲ. ಈಗಂತೂ ಮುತಾಲಿಕ್ ಅವನ ಭೇಟಿಗೆ ಹೋಗಿದ್ದಾನೆ. ಅವನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ನಮ್ಮ ಕಂಡೀಷನ್ಗೆ ಒಪ್ಪಿದ. ಇಲ್ಲ ಅಂದ್ರೆ ವಿದ್ಯೆಗೆಲ್ಲ ಈ ಕತ್ತಿಯ ಕರಾಮತ್ತು. ವೆರಿ ಗುಡ್, ಗುಡ್ ಐಡಿಯಾ. ದಾನ ಸೂರ ಕರ್ಮ ಮುತ್ತಾಲಿಕ ಮಾಡುವ ನಮಸ್ಕಾರಗಳು. ಹೋದ ಕೆಲಸ ಏನಾಯ್ತು? ಹಣ್ಣು ವಾಯು. ಹೌದ? ಈ ಮುತ್ತಾಲಿಕ ಹಿಸ್ಟ್ರಿ ಒಳಗ ಕಚ್ಚ ಎನ್ನುವುದು ಇಲ್ಲೇನ್ರಿಪ್ಪ? ನಮಸ್ಕಾರ ಪೊಲೀಸ್ ಗೌಡರಿಗೆ. ಓ ಕ್ರಾಂತಿವೀರ ಬಾ. ನಮಸ್ಕಾರ ಎನ್ನುವ ಈ ನಿನ್ನ ನುಡಿ ಕೇಳಿ ನನ್ನ ಹೃದಯ ಮಿಡಿತವೇ ಬದಲಾಯಿತು. ಬಾ, ಕುಳಿತುಕೋ. ಇರಲಿ, ನನ್ನನ್ನು ಇಲ್ಲಿಗೆ ಬರ ಹೇಳಲು ಕಳಿಸುತ್ತಿರಂತಲ್ಲ, ಯಾಕೆ? ಹೌದು, ಮೊನ್ನೆ ನೀ ಗೆದ್ದ ಸ್ಪರ್ಧೆಯಲ್ಲಿ ಗೌಡರ ತಂಗಿಯೇ ನನ್ನ ಕೊರಳಿಗೆ ಹೂವು ಮಾಲೆ ಹಾಕಿ ಅವರತಿ ಮೋಡಿದಳೆಂದು ಪ್ರತಿ ಸಮಾರಂಭದಲ್ಲಿ ಹೇಳ್ತೀಯಂತೆ. ಯಾಕೆ? ಅಂದರೆ ಸ್ಪರ್ಧೆಯಲ್ಲಿ ಗೆದ್ದ ನಡೆದ ವಿಷಯವನ್ನು ಮಾತನಾಡಿದರೆ ಅದು ತಪ್ಪೇ? ಹೌದು, ಅದು ಶುದ್ಧ ತಪ್ಪು. ಯಾಕೆಂದರೆ ಅದು ಗೌಡರಿಗೆ ಅವಮಾನದ ವಿಷಯ. ಅಷ್ಟೇ ಅಲ್ಲ, ಇದು 10 ಹಳ್ಳಿಯ ಮರ್ಯಾದೆ ವಿಷಯ. ಅದಕ್ಕಂತ ನೀವು ಸಂಧಾನಕ್ಕೆ ಜೋಪ ನಿನ್ನ ಸಂಧಾನ ಗೌಡರು ಕಂಡಾಕ್ಷಣ ಭಕ್ತಿ ಸಲಾಂ ಹೊಡೆಯಬೇಕಾದ ಸಂಧಾನವು ಇಲ್ಲ. ಗೌಡರ ತಂಗಿ ನನಗೆ ಹಾರ ಹಾಕಿ ಆರತಿ ಮಾಡಿಲ್ಲ ಅಂತ ಹೇಳಬೇಕಾದ ಸಂಧಾನವು ಅದು ಅಲ್ಲದೆ ನಿನ್ನ ಸೂರತನ ನೋಡಿ ನನಗೆ ನಾಚಿಕೆ ಬಂದತಿ, ನೀನು ಈ ಊರಲ್ಲಿ ಇರಬೇಡ ಅಂತ ಹೇಳಬೇಕಾದ ಸಂಧಾನವು ಯಾವ ಸಂಧಾನ ಗೌಡ? ಅದು ಯಾವ ಸಂಧಾನ? ಇದು ಯಾವುದೂ ಅಲ್ಲ. ನಿನ್ನ ಸೂರ ಧೀರತನಕ್ಕೆ ನಾನು ಮೆಚ್ಚಿದ್ದೇನೆ.
ಆದರೆ ನಿನ್ನಂತ ಒಬ್ಬ ಹುಡುಗ ನನಗ ಬೇಕಾಗೈತಿ. ನೀನು ನನ್ನ ಕಂಡೀಷನ್ಗೆ ಒಪ್ಪಿದರೆ ಹಣ, ಆಸ್ತಿ, ಬೆಳ್ಳಿ, ಬಂಗಾರ ನೀ ಕೇಳಿದಷ್ಟು ನಾನು ಕೊಡ್ತೀನಿ. ಅಂದರೆ ಹಣ ಹೆಚ್ಚಾಗಿ ದಾನ ಮಾಡಿ ಜನ ಸೇರಿಸಿಕೊಳ್ಳಲು ನೀನೇನು ಹಿರಣ್ಯಕಶಿಪುರ ಮೊಮ್ಮಗ ಬಲಿ ಚಕ್ರವರ್ತಿನ ಅಥವಾ ಕರ್ಣಕುಂಡಲ ದಾನ ನೀಡಿದ ದಾನ ಸೂರ ಕರ್ಣನ? ಅದಾರದು ಅಲ್ಲ. ಕೃಷ್ಣನ ಅವತಾರಿ ಬ್ರಾಹ್ಮಣನಾಗಿ 3 ಭಾಗ ಭೂಮಿ ಕೇಳುವುದಷ್ಟೇ ನಿನ್ನ ಕೆಲಸ. ಅದನ್ನ ಪೂರೈಸಿಕೊಂಡಿದ್ದು ನಮ್ಮ ಗೌಡರ ಕೆಲಸ. ಕಾಮತ್ರ ಬರ್ಯಾಕ ತಮ್ಮ. ಹಾಗಂತ ಸಮರ ಕೈ ಬಿಟ್ಟು ಸ್ನೇಹ ಬೆಳೆಸಲಿಕ್ಕೆ ನಿನ್ನಿಲ್ಲಿಗೆ ಕರೆಸಿದ್ದೇನೆ. ನಾನು ಹೇಳಿದ್ದಕ್ಕೆ ನೀನು ಒಪ್ಪಿದರೆ ನೀನು ಕೇಳಿದ್ದು ನಾನು ಕೊಡ್ತೀನಿ. ನನ್ನ ಸ್ನೇಹಕ್ಕೆ ನೀನು ಬದ್ಧವಾಗಿರುವುದಾದರೆ ನಿನ್ನ ಕಂಡೀಷನ್ಗೆ ನಾನು ಒಪ್ಪುತ್ತೇನೆ. ಗೌಡ, ನನ್ನ ಕಂಡೀಷನ್ಗೆ ನೀನು ಒಪ್ಪುವುದಾದರೆ ಮಾತ್ರ. ಅದೇನಂತ ಹೇಳು. ನೋಡು ಕ್ರಾಂತಿವೀರ, ನೀನು ಬರೀ ಶಕ್ತಿವಂತನಾಗಿದ್ದರೆ ಸಾಲದು. ನನ್ನಂತೆ ಹಣವಂತನಾಗಿ ಮುಂದೆ ನೀನು ಚಕ್ರಾಧಿಪತಿಯಾಗಿ ಬಾಳಬೇಕೆಂಬ ಆಸೆ ನಿನಗಿದ್ದರೆ ನನ್ನ 3 ಕಂಡೀಷನ್ ಕೇಳು. ಮೊದಲನೆಯದಾಗಿ, ನನ್ನ ಅಪ್ಪಣೆ ಇಲ್ಲದೆ ನೀನು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು. ಕಂಡೀಷನ್ ನಂಬರ್ 2, ನಿನ್ನ ಜೀವನ ಪರ್ಯಂತ ನನ್ನ ತಂಗಿಯನ್ನು ಕಣ್ಣೆತ್ತಿ ಕೂಡ ನೋಡಬಾರದು. ಕಂಡೀಷನ್ ನಂಬರ್ 3, ನಿನ್ನ ಹೆಸರಿಗೆ 10 ಎಕರೆ ಹೊಲ, 3 ಒಳಗೆ 1 ಮನೆ ಕೊಟ್ಟು ನಿನ್ನ ಕೈಗೆ 10 ತೊಲೆ ಬಂಗಾರದ ಕೊಡಗ ಹಾಕ್ತೀನಿ. ಆದ್ರೆ ನೀನು ನನ್ನ ಬಲ ಕೈಪಂಟನಾಗಿ ನನ್ನ ಮನೆಯವರಾಗಿರಬೇಕು. ನೀವು 3 ಕಂಡೀಷನ್ಗೆ ಒಪ್ಪಿದರೆ ಮಾತ್ರ. ನಿನ್ನ ಈ 3 ಮಾತಿಗೆ ನಾನು ಒಪ್ಪುವುದಾದರೆ ಲೇ ಗೌಡ, ಬರೀ ನನ್ನೊಂದು ಒಂದೇ ಒಂದು ಕಂಡೀಷನ್ಗೆ ಒಪ್ಪು, ನಾನು ನಿನ್ನ ಆಳಾಗಿರ್ತೀನಿ. ದುಡ್ಡಿಲ್ಲದೆ ದೊಡ್ಡಸ್ತಿಗೆ ತೋರಿಸುವ ಸಾಹುಕಾರ ನೀನು ನನಗೆ ಹೊಲ, ಮನೆ, ಆಸ್ತಿ, ಬೆಳ್ಳಿ, ಬಂಗಾರ ಏನು ಕೊಡಬೇಕಾಗಿಲ್ಲ. ನಾನು ನಿನ್ನ ಆಳಾಗಿರ್ತೀನಿ. ಆದರೆ ನಂದು ಒಂದೇ ಒಂದು ಕಂಡೀಷನ್ ಕೇಳು. ಓಯ್ ಗೌಡ, ನೀನು ಕೊಡುವ 10 ಎಕರೆ ಹೊಲ ನಾನು ಕೊಡ್ತೇನೆ. ನಿನಗೆ ಊರಲ್ಲಿ 1 ಮನೆ ಕೂಡ ಕೊಡ್ತೀನಿ. ಅಷ್ಟೇ ಅಲ್ಲ, ನೀನು ನಮ್ಮೂರ ಗೌಡ ಅಂತ ಹೇಳಿ ನಿನ್ನ ಕೈಯಲ್ಲಿ 10 ತೊಲೆ ಬಂಗಾರ ಕೂಡ ಹಾಕ್ತೀನಿ. ಇಷ್ಟೆಲ್ಲ ಹಾಕಿದರೂ ಕೂಡ ನೀನು ನನ್ನ ಆಗಿರಬೇಡ. ಒಂದೇ ಒಂದು ದಿನ, ಬರೀ ಒಂದೇ ಒಂದು ದಿನ ನನ್ನ ಸಗಣಿ ಗೂಡಿಸಿ ತಿಪ್ಪೆಗೆ ಚೆಲ್ಲಿದೆ. ಈ ನಾಡನ್ನೇ ಆಳುವ ಈ ಸಾಹುಕಾರನಿಗೆ ನಿನ್ನ ಬಳಿ ಸಗಣಿ ಕಸ ಬಳಿಯಂತೀಯೋ ಅಂತ ಎಚ್ಚರದಿಂದ ಮಾತನಾಡು. ಹೇ ಗೌಡ, ನೀನು ಈ ನಾಡನ್ನೇ ಆಳುವ ಸಾಹುಕಾರನಿರಬಹುದು, ಆದರೆ ನಾನು ಈ ನಾಡಲ್ಲಿರುವ ನಿಮ್ಮಂತವರನ್ನು ಒತ್ತಾಳುವಕ್ಕೆ ಆಗ್ತಿಲ್ಲ. ನಿತ್ಯ ಜೀವನದಲ್ಲಿ ರಂಡ ಮುಂಡೆಯವರ ಗಂಟು ತಿಂದು ಮಂಡ ಬದುಕು ಸಾಗಿಸುವ ನೀವು ನನಗೆ ಹಾಳಾಗಿರೋದು ಹೇಳ್ತೀರಾ? ಏ ಗೌಡ, ಎಚ್ಚರದಿಂದ ಮಾತಾಡ. ನನಗೆ ಎಚ್ಚರ. ಎಚ್ಚರ ಎನ್ನುವ
ಈ ಮೂರಕ್ಷರದ ಅರ್ಥ ನಿನಗಿನ್ನೂ ತಿಳಿದಿಲ್ಲ. ಈ ದೇವೇಗೌಡ ಒಡಿ ಇದ್ದರೆ ತಿಳಿಯೋದು ಈ ಭೂಮಿ, ಕೈ ಎತ್ತಲು ನಡೆಗಿದರೆ ಆ ಪಾಡು ನನ್ನ ಕೋಪವೆಂಬ ಉರಿ ನೇತ್ರದಲ್ಲಿ ನೋಡಿದರೆ ಸುಟ್ಟು ಬೂದಿಯಾಗುವರು ಎನ್ನಂತಹ ವೀರರು. ಅಂದಾಗ ಮರ್ಯಾದೆಯಿಂದ ಶರಣಾಗಿ ಹೋಗು. ಇರದಿದ್ದರೆ ನಿನ್ನ ದೇಹ ಇಬ್ಬಾಗವಾಗುವುದು ಖಂಡಿತ. ಬಾಯಿ ಮುಚ್ಚಲೆ ಅರೆ ಹುಚ್ಚ, ನೀನು ಸಾಹುಕಾರನೆಂದು ದುರಹಂಕಾರದಿಂದ ನನ್ನೊಡನೆ ಹಾರಾಡಿ ನನ್ನ ಕೈಯಲ್ಲಿ ದುರ್ಮರಣಕ್ಕೀಡಾಗಬೇಡ. ನಿನ್ನಂತೆಯೇ ಹಾರಾಡಿ ಆ ಸೂರ ಹಿರಣ್ಯಕ್ಕೆ ಸ್ವಲ್ಪ ಸತ್ತು ಹೋದ ಆರ್ಯ ಕೈಯಲ್ಲಿ ಕಪಟಿ ಹರಿಯ ಕತೆ ಹೇಳಬೇಡ ನನ್ನ ಮುಂದೆ. ಏ ಗೌಡ, ಆ ಹರಿಯನ್ನು ಮರೆತು ಮಾತನಾಡಿದರೆ ಈಗಲೇ ಬೆನ್ನತ್ತಿರಿಸಿದರೆ ನಿನ್ನ ತಾವು. ಇವನು ಮರಣವನ್ನೇ ಮೆಟ್ಟಿ ನಿಂತ ಮೃತ್ಯುಂಜಯ. ಈ ನಿನ್ನ ಅಪಮಾನದ ಮಾತಿನ ಹಿಂದೆ ನಿಂತಿದೆ ನಿನಗೆ ಯಮನದಾರಿ. ಇಂದು ಗೌಡರ ಮಾತು ತಿರಸ್ಕರಿಸಿ ನೀ ನಡೆದರೆ ನಿನ್ನ ತಂದೆಯಂತೆ ನಿನಗೆ ಹೊಸದೊಂದು ಸಾವಿನ ದಾರಿ. ಅವರಂತೆ ಸಿಕ್ಕಲ್ಲಿ ಸಾಯಬೇಡಲೇ. ಕೇಳಿದ್ರ ವರೆಗೂ ಆಗ್ಲಾರಿ ಪರಾರಿ. ಸಾಕು ನಿಲ್ಲಿಸಿರಿಲೇ ನಿಮ್ಮ ಹೇಡಿತನದ ಮಾತುಗಳನ್ನು. ನೀವು ಆಡಿದ ಈ ಕಿರಿನುಡಿ ಕೇಳಿ ನನ್ನ ಹೃದಯ ಒಡೆದು ನೀರಾಗಿ ನನ್ನ ಅವರಲ್ಲಿ ಹುಟ್ಟಿ ಬರ್ತಿದೆ ಸೇಡಿನ ಜ್ವಾಲೆ. ಏ ಗೌಡ, ಜಿತೇಂದ್ರ, ಗಜರಾಜ, ಮರೆತು ಹೋದ ನನ್ನಪ್ಪನ ಕಥೆ ನೆನಪಿಸಿ ಮತ್ತೆ ಹಚ್ಚಿರಲೇ ನನ್ನ ಬೆಂಕಿಯನ್ನು. ಆ ಬೆಂಕಿಯನ್ನು ಆರಿಸುವ ಕೊಳ್ಳುವ ಸಲುವಾಗಿ ಬೆಳೆಸಿ ನಿಂತಿದ್ದೇನೆ ಈ ಕೆಚ್ಚರೆಯನ್ನು. ಲೇ ಗೌಡ, ನನ್ನ ತಂದೆಯನ್ನು ಕೊಂದವನು ಯಾರೆಂದು ಮೊದಲು ಪತ್ತೆ ಹಚ್ಚಿ ನಂತರ ಬಣ್ಣರುಂಡ ಆರಿಸಿ ಅವನ ಪಾಪದ ರಕ್ತದಿಂದ ಈ ಭೂತಾಯಿಯ ತೋರಿಸದಿದ್ದರೆ ನಾನು ಈ ಶಾಂತಿ ಬರುವ ಕ್ರಾಂತಿ ಕಿಡಿ ಕ್ರಾಂತಿ ವೀರನೇ ಅಲ್ಲ. ಗೌಡ, ಬರ್ತೀನಿ. ಹುಡುಗನ ಎಷ್ಟು ಶಕ್ತಿ ಕೆಲಸ ಮಾಡಿದ್ರಿಪ್ಪ ನಾವು. ಚಲೋ ಹೆದರೋದಿಲ್ಲ ಈ ಗಜರಾಜ. ಪ್ರಸಂಗ ಬಿದ್ರೆ ಎದ್ದು ಹಾಕಿ ಅವನ ಕಥೆ ಮುಗಿಸ್ತಾನ ಈ ಜಿತೇಂದ್ರ. ಹೌದರ ಪಟ್ಟು ಅಪಾಯ ಎದುರಿಸುವುದಕ್ಕಿಂತ ಉಪಾಯದಿ ಮಾಡಬೇಕು ಇವನ ಕೆಲಸವನ್ನು. ಅದು ಎಡೆ ಮುರಿದ ಹಾವು ಅಂತೀರಾ? ಇಲ್ಲ, ಎಡೆ ತುಳಿಸಿಕೊಂಡ ಹಾವು ಅಂತೀರಾ? ಓ ಬನ್ನಿ, ನಾನು ಹರಗಾದ ಹಾವಿದ್ದೇನೆ. ರಂಗ
ಕಾಶ್ಮೀರ ಚಲುವೆಯ ಅಂಗಳದಲ್ಲಿ ಲಿಂಗರಾಜನಾಗಿ ಮೆರೆಯಬೇಕೆಂದರೆ ನನ್ನ ತಂಗಿಯ ಆಸೆ ತೋರಿಸಿ ನಾನು ಇಲ್ಲಿಗೆ ಕರೆಸಿಕೊಂಡನಲ್ಲ ದೇವೇಗೌಡ. ಅರಮನೆಯ ವೈಭವದಿ ರಮಣೀಯರೊಂದಿಗೆ ಕಿರು ನಗೆಯ ಬೀರಿ ಸುರುಪಾಲವಿಲ್ಲದೆ ಮತ್ತೇರಿ ಮುದ್ದು ಬರುವ ಗತ್ತುಗಾರಿಕೆ ತಿಳಿಸಿದ ನೀನಂತ ಪ್ರಬೋಧ ಬಲದ ಮುಂದೆ ನಿನ್ನ ಮಾಯಾ ಬಲ ಸಮಬಲವಾಗಿರುವುದೆಂದು ತಿಳಿದುಕೊಂಡಿರುವ ನೀನು ನಿನ್ನಂತ ಶತ ಮೂರ್ಖರು ಇಲ್ಲ ಈ ಜಗತ್ತಿನಲ್ಲಿ. ಆದರೆ ನನ್ನ ಸಹಾಯದಿಂದಲೇ ನಿನ್ನ ನೋಟಿನ ಅಂತಂಪುರಂ ಕಟ್ಟಬೇಕೆನ್ನುವ ನಿನ್ನ ಆಸೆ ಸಫಲವಾಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದರೆ ನೀರಿನಲ್ಲಿ ಮೀನಿನ ಹೆಜ್ಜೆ ಗುರುತಿಸಬಹುದು, ನದಿಯಲ್ಲಿ ಮರಳಿನ ಕಣಗಳನ್ನೇ ಎಣಿಸಬಹುದು. ಆದರೆ ನಿನ್ನಂತ ರಾಜಕಾರಣಿಯ ಗುಣ ಎಣಿಸಲಿಕ್ಕೆ ಯಾರಿಂದಾನೂ ಸಾಧ್ಯವಿಲ್ಲ. ಕೊನೆಗೊಂದು ದಿನ ಅದನ್ನು ಎಣಿಸುವ ಸೂತ್ರಧಾರ ನಾನೇ. ಅದು ಈಗಲ್ಲ, ಮೊದಲು ನಿನ್ನ ತಂಗಿಯ ಅಂಗಸುಖ. ರಾಧಿಕಾ ಹೆಸರಿಗೆ ತಕ್ಕಂತೆ ನೂರ್ಮಡಿ ಸುಂದರಿ, ನಿನ್ನ 18ರ ಹರೆಯದಲ್ಲಿ ನಿನ್ನ ವಾರೇಗನಿನ ಕುಡಿ ನೋಟಕ್ಕೆ ಆ ನಿನ್ನ ರಾಜ್ಯ ವೈಭವದಲ್ಲಿ ನಿನಗಾರೂ ಸರಿ ಸಾಟಿ ಇಲ್ಲ. ಈಗ ನಾನು ನಿನ್ನ ಗಂಡನಾದ ಕ್ಷಣದಲ್ಲಿ ಹೊಂಡ ರಾಜಕೀಯದಿಂದ ಪುಂಡನಾಗಿ ಮೆರೆಯುವ ನಿನ್ನಣ್ಣನ ಕೋಟೆ ಗೋಡೆಯನ್ನು ನಿನ್ನಿಂದಲೇ ಭಾಗ ಮಾಡಿ ಆ ಎಲ್ಲ ಸರ್ವಾಸ್ತಿಗೆ ನಾ ರಾಜನಾಗಿ ಮೆರೆಯದಿದ್ದರೆ मेरा नाम राज नहीं है. शतो चित्त मारने का हाथी को
ಇಲ್ಲವಲ್ಲ. ಬೇಟೆ ಆಡಿದ್ರೆ ಆನೆ ನೆಲಬೇಕು ಅನ್ನೋದು. ಲೂಟಿ ಮಾಡಿದ್ರೆ ಇಡೀ ಪಂಡಾರವನ್ನ